ಹಾಯ್, ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ನಮ್ಮಮ್ಮರ ಮನೆಗೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಮನೇಲಿ ಏನು ಮಾಡಲ್ಲ ಅಲ್ಲಿ ಊರಲ್ಲಿ, ಅದಕ್ಕೆ ನಾವು ಇಲ್ಲಿ ಹೋಗಿದ್ದೆ ನಾನು. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಇದು ಮಾಡಿದ್ದಾರೆ ಶಿವರಾತ್ರಿ ಹಬ್ಬಕ್ಕೆ. ಅಂದರೆ ಊಟ ಹಾಕೋದಾಗಿರ್ಬೋದು, ಊರೂರಿಗೆ ಎಲ್ಲ ಊಟ ಹಾಕ್ತಾರೆ. ಮತ್ತು ಕೆಂಡ ತುಳಿಯೋದು, ಒಳಗಡೆ ಎಲ್ಲ ಶಿವರಾತ್ರಿಗೆ ಶಿವನಿಗೆಲ್ಲ ಫುಲ್ ಡೆಕೋರೇಟ್ ಮಾಡಿದರು. ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಫುಲ್ ದೊಡ್ಡ ದೇವಸ್ಥಾನ, ತುಂಬ ದೊಡ್ಡದು. ಅದಕ್ಕೆ ಇದು ಶಿವನಿಗೆ ಮಾತ್ರ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದರು ಎಲ್ಲ. ಇದು ಹೂವಿನಲ್ಲೆಲ್ಲ ಡೆಕೋರೇಟ್ ಮಾಡಿ. ಇದು ಎಂಟ್ರೆನ್ಸ್ ನೋಡಿ ಯಾವ ಥರ ಇದು ಮಾಡಿದ್ದಾರೆ, ಡಿಸೈನು ಹೂವು ಚೆನ್ನಾಗಿತ್ತು. ತುಂಬ ಅಂದರೆ ಸಖತ್ತು ಜನ ಇದ್ದರು. ಆ ಕಡೆ ಟೋಕನ್ ತೊಗೋಬೇಕಾಯ್ತು, ಈ ಕಡೆ ಕ್ಯೂ ಅಲ್ಲಿ ಹೋಗ್ತಾಯಿದ್ವಿ. ಅದೆಲ್ಲ ಅವರು ರಿಟರ್ನ್ ವಾಪಸ್ ಹೋಗ್ತಾಯಿದ್ವಿ, ನಾವು ಒಳಗಡೆ ಹೋಗ್ತಾಯಿದ್ದು. ಆ ಥರ ದಾರ ಕಟ್ಟಿ ಡಿವೈಡ್ ಮಾಡಿದರು ಆ ಕಡೆ ಈ ಕಡೆ. ಒಂದೇ ಸಲ ಅಂದರೆ ಬೇಗ ಹೋಗ್ಬೇಕಂದ್ರೆ ಅಮೌಂಟ್ ಕೊಟ್ಟು ಹೋಗ್ಬೇಕು ಒಳಗಡೆ. ನಾವು ಕ್ಯೂ ಅಲ್ಲೇ ಹೋದ್ವಿ. ಆಮೇಲೆ ಇಲ್ಲಿ ನೋಡಿ ಒಳಗಡೆ ಹೋಗ್ತಾ ಇಲ್ಲಿ ಎಲ್ಲ ಬೆಳಗ್ಗೆನೇ ಇದು ನೈಟು ನಾವು ಹೋಗಿದ್ದು. ಬೆಳಗ್ಗೆ ಇಲ್ಲೆಲ್ಲ ಹೋಮ ಮಾಡಿದರು ನೋಡಿ. ಅಲ್ಲೆಲ್ಲ ಹೋಮ ಎಲ್ಲ ಆರೋಗ್ಬಿಟ್ಟೈತೆ ಅವಾಗೆ ಬೆಂಕಿ. ಎಲ್ಲ ಫುಲ್ಲು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ನೋಡಿ. ಶಿವಂದು ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ಸಖತ್ತು ಜನ ಇದ್ದರು. ಅದು ಯಾವ್ಯಾವ ಊರಿದ್ದಾನೆ ಬಂದರು ನೋಡಿ. ಇಲ್ಲಿ ನಾವೆಲ್ಲ ಅಂದರೆ ದರ್ಶನ ಮಾಡ್ಕೊತಾ ಇದ್ವಿ. ಪಕ್ಕದಲ್ಲಿ ಮಂಗಳಾರತಿ ತೊಗೋಬೇಕಾಯ್ತು. ಆ ಥರ ಇದು ಸಿಸ್ಟಮ್ ಮಾಡಿದರು ಇಲ್ಲಿ. ಯಾಕಂದರೆ ತುಂಬ ಜನ ಇದ್ರಲ್ವ, ಅದಕ್ಕೆ ಆ ಥರ ಮಾಡಿದರು ನೋಡಿ. ಇಲ್ಲಿ ಇದಕ್ಕೆ ಅದೇನೋ ಬಸವನಿಗೆ ಎಷ್ಟು ಚೆನ್ನಾಗೆಲ್ಲ ಇದು ಮಾಡಿದರು ಅಂತ. ಇದು ಅದೇನೇನೋ ಕಿವಿಲೆಲ್ಲ ಹೇಳ್ತಾರೆ, ನಮ್ಗೆ ಅಭ್ಯಾಸ ಇಲ್ಲ. ಅದಕ್ಕೂ ಒಂದು ಕಂಬಿ ಥರ ಸುತ್ತ ಕಟ್ಬಿಟ್ಟವ್ರೆ ನೋಡಿ. ಶಿವನಿಗೆ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಒಳಗಡೆ ಸಕ್ಕತ್ತಾಗಿತ್ತು ಅವಾಗ ನೋಡಿ. ಯಾವ ಥರ ಮಾಡಿದ್ದಾರಂತ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು 9 ಗಂಟೆ ತನಕ ಏನೋ ಇತ್ತು ಅಷ್ಟೇ ಅದು ಡೆಕೋರೇಟ್. ಮತ್ತು ಅದೆಲ್ಲ ಬಿಚ್ಚಿಬಿಟ್ಟಿದ್ರು, ಹೂವಿಂದೆಲ್ಲ ಹಾಕಿದ್ರಲ್ಲ ಅದು. ಮತ್ತು ಈ ಕಡೆ ಬೇರೆ ದೇವ್ರಿಗೆಲ್ಲ ಹೋಗಿದ್ವಿ. ಅದು ಮಾಮೂಲಿ ಸಿಂಪಲ್ಲಾಗಿ ರೆಡಿ ಮಾಡಿದ್ರು ಅಷ್ಟೇ. ಬಟ್ ಶಿವನ ಮಾತ್ರ ಸಕ್ಕತ್ತಾಗಿ ರೆಡಿ ಮಾಡಿದರು ನೋಡಿ. ಇಲ್ಲೆಲ್ಲ ಶಿಲ್ಪಗಳು ಅವೆಲ್ಲ ಇರ್ತಾವಲ್ಲ, ಅದನ್ನು ಯಾವ ಥರ ಎಲ್ಲ ಇಟ್ಟಿದ್ದಾರೆ ಅಂತ ಪ್ರತಿಯೊಂದೂ. ಇನ್ನೂ ಒಂದು 3-4 ಇಯರ್ಸ್ ಆಯಿತು ಅಷ್ಟೇ ಇದೆಲ್ಲ ಕಟ್ಟಿಸಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದೇ ಥರ ದೇವಸ್ಥಾನ ನಾನು ಕಂಡಂಗೆ ನಮ್ಮೂರಲ್ಲಿ ಎಲ್ಲೂ ಈ ಥರ ಇನ್ನೂ ಕಟ್ಟೇ ಇಲ್ಲ ದೇವಸ್ಥಾನ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ದೇವ್ರೂ ಇದು ಒಳಗಡೆ ಇದೆ. ಯಾವ್ಯಾವ ಹಬ್ಬ ಇರುತ್ತೆ ಯಾವೊಂದೊಂದು ದೇವ್ರಿಗೂ ಒಂದೊಂದು ಇದು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ಎಲ್ಲ ಪ್ರಸಾದ ಆಗಿರ್ಬೋದು ಪ್ರತಿಯೊಂದನ್ನು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಮಗಳು ಮಲ್ಕೊಬಿಟ್ಟಿಲ್ಲ, ನಮ್ಮ ಅಮ್ಮ ಎತ್ಕೊಂಡಿತ್ತು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದು ಲೈಟಿಂಗ್ ಏನೋ ಗೊತ್ತಿಲ್ಲ, ಅದು ದೇವರೇ ಕಾಣ್ತಿಲ್ಲ, ವಿನಾಯಕ ಅದು ನೋಡಿ. ಇದು ಎಷ್ಟು ಕ್ಲಾರಿಟಿ ಕಾಣುತ್ತೆ, ಅದು ಕಾಣ್ತಾನೆ ಇರಲಿಲ್ಲ. ಒಂದೊಂದು ದೇವ್ರಿಗೂ ಅಲ್ಲೆಲ್ಲ ಮೇಲೆಲ್ಲ ನೇಮ್ ಬರೆದಿದ್ರು. ನಾವಿವಾಗ ಈ ಕಡೆ ಬಂದು ಇಲ್ಲಿ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ವಿ. ಈ ಕಡೆ ದೇವರು ಮೋಸ್ಟ್ಲಿ ಇದೇ ಇರ್ಬೋದು, ಶಿವ ಅನಿಸುತ್ತೆ. ನಾವು ಈ ಕಡೆ ಬಂದು ಅದು ಸಂದಿಲಿ ಹೋಗಿದ್ವಲ್ಲ, ಅದು ವೀಡಿಯೋ ಮಾಡಬಾರ್ದಾಯ್ತು ಹೇಳ್ಬೇಕಂದ್ರೆ. ಅವರು ಹೇಳಿದ್ರು ಮಾಡಬೇಡಿ ಅಂತ, ಆದರೂ ನಾವು ಮಾಡ್ಕೊಂಬಂದು ನೋಡಿ. ಆಂಜನೇಯ ಇದೆ ಈ ಕಡೆ ನೋಡಿ. ಇದೆಲ್ಲ ಸಿಂಪಲ್ಲಾಗಿ ಅಷ್ಟೇ. ಇಷ್ಟು ಡೆಕೋರೇಟ್ ಮಾಡಿರೋದು. ಬಟ್ ಶಿವನ ಮಾತ್ರ ಸಖತ್ ಗ್ರ್ಯಾಂಡಾಗಿತ್ತು. ಅಂದರೆ ತುಂಬಾ ಜನ ಬಂದಿದ್ರು, ಸಖತ್ತು ಜನ ಇದ್ದರು. ಎಷ್ಟು ಜನ ಇದ್ರು ಅಂದರೆ 1,000 ಮೇಲೆ ಇನ್ನೂ ಸಖತ್ ಜನ ಇದ್ದರು. ನಾವು ಲಾಸ್ಟಿಗೆ ಪ್ರಸಾದಕ್ಕಂತೂ ಎಷ್ಟು ಅದು ತಟ್ಟೆಗಳೆಲ್ಲ ಎಸಿತವ್ರೆ, ಪ್ರಸಾದ ನೀಟಾಗಿ ಕೊಡ್ತಾನೆ ಇಲ್ಲ ಅವರು. ಪ್ಲೇಟ್ ಬರುತ್ತಲ್ಲ ಅದು, ಆ ಥರ. ನಾವು ಹತ್ತತ್ರ ಹೋಗಿ ಇಸ್ಕೊಂಡು ಅಷ್ಟು ಕ್ಯೂ. ಫೋನ್ ಕೆಳಗಡೆ ಬಿದ್ರೂ ಒಂದು ಸೆಕೆಂಡು ಗೊತ್ತಾಗಲ್ಲ, ಅಷ್ಟು ಜನ ಇದ್ದರು ನೋಡಿ. ಈ ಕಡೆ ಬಂದರೆ ಅಕ್ಕಿ ಮೂಟೆಗಳೆಲ್ಲ ಇದ್ದಾವಲ್ಲ, ಅದು ಒಬ್ಬೊಬ್ಬರೆಲ್ಲ ಅಕ್ಕಿ ಹೊತ್ಕೊಂಡಿರ್ತಾರಲ್ಲ ಅವ್ರು ಕೊಟ್ಟಿರೋದು. ನಾವು 3,000 ಅದೇನೋ ತಟ್ಟೆ ಕೊಟ್ಟಿದ್ವಿ, ಅಂದರೆ ಪ್ಲೇಟ್ಗಳು ಕೊಟ್ಟಿದ್ವಿ, ಊಟಕ್ಕೆ ಪ್ಲೇಟ್ ಕೊಡಿಸಿದ್ವಿ ನಾವು ಅವರಿಗೆ ನೋಡಿ. ಅಕ್ಕಿ ಮೂಟೆ ಎಷ್ಟು ಜನ ಅಕ್ಕಿ ಮೂಟೆ ಕೊಟ್ಟಿದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು 2-3 ಚೀಲ ಕೊಟ್ಟಿರ್ತಾರೆ. ಅಂದರೆ ಅಂಗಡಿಗಳಿರ್ತಾವಲ್ಲ, ಅವರಂತೆಲ್ಲ ಅರ್ಕೆ ಹೊತ್ಕೊಂಡಿರ್ತಾರಲ್ಲ, ಅವರು ಪ್ರತಿಯೊಬ್ಬರಿಗೂ ಕೊಟ್ಟವ್ರೆ ನೋಡಿ. ಇದು ಮಧ್ಯದಲ್ಲಿ ಇರೋದು ತಿಮ್ಮಪ್ಪಂದು, ಎಷ್ಟು ಚೆನ್ನಾಗಿ ಇದು ಮಾಡವ್ರೆ ಅಂತ. ಪ್ರತಿಯೊಂದು ಹಬ್ಬಕ್ಕೂ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಶ್ರೀರಾಮನವಮಿಗೆ ಅವಕ್ಕೆಲ್ಲ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಇದಕ್ಕೆಲ್ಲ ತಿಮ್ಮಪ್ಪನಿಗೆ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಯಾವ ಊರಲ್ಲೂ ನಾನು ನೋಡಿಲ್ಲ ದೇವಸ್ಥಾನ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೋಗಿ ಹೊರಗಡೆ ಪ್ರಸಾದ ಇಸ್ಕೊಂಡು, ಅದು ಪ್ರಸಾದಕ್ಕೆ ಎಷ್ಟು ಜನ ಇದ್ದರು ಗೊತ್ತಾ, ಸಖತ್ತು ಜನ ಇದ್ದರು. ಪ್ರಸಾದ ಬಂದು ಅದೇನೋ ಪಲಾವ್ ಕೊಟ್ಟಿದ್ರು, ಅದು 2 ಕಲರಲ್ಲಿ ಮಾಡಿದ್ರು. ಒಂದು ರೆಡ್ ಕಲರು, ಇನ್ನೊಂದು ಯೆಲ್ಲೋ ಕಲರು, ಆ ಥರ ಮಾಡಿದರು. ಇಲ್ಲಿ ಮೇಲೆಲ್ಲ ನೇಮ್ ಬರೀತಾರೆ ನೋಡಿ. ಬರ್ದವರು ಇದ್ರಲ್ಲಿ ಬರ್ದಿಲ್ಲ ಅನಿಸುತ್ತೆ ನೋಡಿ. ಇದು ನರಸಿಂಹಸ್ವಾಮಿ ಅನಿಸುತ್ತೆ ದೇವರು. ಪ್ರತಿಯೊಂದನ್ನು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂದರೆ ಸಕ್ಕತ್ತಾಗಿತ್ತು ದೇವಸ್ಥಾನ. ನಾವು ಆಮೇಲೆಲ್ಲ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಯೂ ಅಲ್ಲಿ ಇವಾಗ ಹೋಗ್ತಾಯಿದ್ವಿ. ಮತ್ತು ಇಲ್ಲಿ ಹೊರಗಡೆ ಒಂದು ದೊಡ್ಡ ಕಂಬನೇ ನಿಲ್ಸವ್ರೆ, ಅದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಮಾಮೂಲಿ ತಿಮ್ಮಪ್ಪನ ಅಕ್ಕಪಕ್ಕ ಇದು ಸಿಂಬಲ್ ಬರುತ್ತಲ್ವ, ಆ ಥರ ಇಟ್ಟಿದ್ರು.
ಆ ಥರ ಇಟ್ಟು ಕಲ್ಲಲ್ಲಿ ಕೆತ್ತನೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಚೆನ್ನಾಗಿ ಇತ್ತು ನೋಡಿ, ಎಷ್ಟು ಉದ್ದ ಇದೆ ಕಂಬ ಅದು. ಸಕ್ಕ ದೇವಸ್ಥಾನ ಲೈಟಿಂಗ್ಸ್ ಆಗಿರ್ಬೋದು, ಮತ್ತು ಹೊರಗಡೆ ನಾಟಕ ಎಲ್ಲ ಇಟ್ಟಿದ್ರು. ನೈಟೆಲ್ಲ ಹರಿಕತೆಗೆ ಹೇಳ್ತಾರಲ್ವ ಆ ಥರ ಇಟ್ಟಿದ್ರು. ಬಟ್ ನಾವೇನು ಕೇಳೋಕ್ಕೆ ಅಂದರೆ ಜಾಗರಣೆ ಇರ್ತಾರಲ್ವ ಅವ್ರು ಕೇಳ್ತಿದ್ರು. ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ಅದೇನು ಕೇಳೋಕ್ಕೆ ಹೋಗಲಿಲ್ಲ ಹರಿಕತೆ. ನೋಡಿ ಅಲ್ಲಿ ಹೊರಗಡೆ ಎಷ್ಟು ಜನ ಇದ್ದಾರಲ್ಲ, ಅವರೆಲ್ಲ ಪ್ರಸಾದಕ್ಕೆ ನಿಂತಿದ್ದು. ಆ ಪ್ಲೇಟಿಗೆ ಅಷ್ಟು ಜನ ಕಿತ್ಲಾಡ್ತಿದ್ರು, ಅಂದರೆ ಜಗಳ ಆಡ್ತಾಯಿದ್ರು. ಅದು ಪ್ರಸಾದ ಇಸ್ಕೊಂಡು ಬಂದರು, ಮತ್ತು ಒಬ್ಬರು ಕೈ ಹಿಂಗೆ ತಗೊಳ್ಳೋರು ಸಾಕು ಬೀಳುತ್ತೆ, ಅಷ್ಟು ಜನ ಇದ್ದರು. ನೋಡಿ ದೇವಸ್ಥಾನ ಮುಂದೆನೇ ಇದು ಸ್ಟೇಜ್ ಹಾಕಿದ್ರು ಹರಿಕತೆ ಕೇಳೋಕ್ಕೆ. ಆ ಕಡೆ ಪ್ರಸಾದ ಕೊಡ್ತಾಯಿದ್ರು. ಎಲ್ಲ ತುಂಬ ಮೇಂಟೆನೆನ್ಸ್ ಮಾಡಿದ್ರು, ಆಗ್ತಾಯಿಲ್ಲ, ಅಷ್ಟು ಜನ ಇದ್ದರು. ಪಾಪ ಅವರು ಒಂದು 10-12 ಜನ ಮೇಂಟೆನೆನ್ಸ್ ಇದ್ದರು ಆ ಕಡೆ ಈ ಕಡೆ ಜನಗಳು ಮೇಂಟೈನ್ ಮಾಡೋಕ್ಕೆ. ಆದರೂ ನೋಡಿ ಎಲ್ಲ ಪ್ಲೇಟ್ಗಳಿಗೆಲ್ಲ ಎಷ್ಟು ಜನ ಪ್ರಸಾದಕ್ಕೆ ಜಗಳ ಆಡ್ತಾವ್ರೆ ಅಂತ. ಎಲ್ಲ ತಟ್ಟೆಗಳು ಸುಮ್ಮನೆ ಮ್ಯಾಲೆ ಎತ್ತಿದ್ರೂ ಅವ್ರು ಯಾರೂ ಬಿಡ್ತಾನೆ ಇಲ್ಲ, ಹಂಗೆ ಕಿತ್ಕೊತಿದ್ರು. ನೋಡಿ ಅಲ್ಲಿ ತಟ್ಟೆಗಳೆಲ್ಲ ಹೆಂಗೆ ಕಿತ್ಕೊತಾ ಇದೆ. ಇವತ್ತಿಂದು ವ್ಲಾಗ್ ಇಷ್ಟೇ. ಇದು ಪಾರ್ಟ್ 1 ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ನಾಳೆ ಅಪ್ಲೋಡ್ ಮಾಡ್ತೀನಿ.